ನಟ ದರ್ಶನ್ ಮುಂದಿನ ಸಿನಿಮಾ ಯಾವುದು ಗೊತ್ತಾ? ದಾಸನ ಮುಂದಿನ ಚಿತ್ರಕ್ಕೆ ಯಾರು ನಿರ್ದೇಶನ ಮಾಡುತ್ತಾರೆ? ದರ್ಶನ್ ಮುಂದಿನ ಚಿತ್ರ ತೆಲುಗಿನಲ್ಲೋ ಅಥವಾ ಕನ್ನಡದಲ್ಲೋ? ನಟ ದರ್ಶನ್ ಮುಂದಿನ ಸಿನಿಮಾ ಯಾವುದು ಗೊತ್ತಾ? ದಾಸನ ಮುಂದಿನ ಚಿತ್ರಕ್ಕೆ ಯಾರು ನಿರ್ದೇಶನ ಮಾಡ್ತಾ ಇದ್ದಾರೆ? ದರ್ಶನ್ ಮುಂದಿನ ಚಿತ್ರ ತೆಲುಗಿನಲ್ಲೋ ಅಥವಾ ಕನ್ನಡದಲ್ಲೋ? ಸದ್ಯ ದರ್ಶನ್ ಡೆವಿಲ್ ಚಿತ್ರದಲ್ಲಿ ಬ್ಯುಸಿಯಾಗಿದ್ದಾರೆ. ಡೆವಿಲ್ ಚಿತ್ರದ ನಂತರ ದರ್ಶನ್ ಮುಂದಿನ ನಡೆ ಏನು? ಕನ್ನಡದಲ್ಲೇ ಇರ್ತಾರಾ ಅಥವಾ ತೆಲುಗಿಗೆ ಹೋಗ್ತಾರಾ? ಹಾಗಾದರೆ ದರ್ಶನ್ ಸಿನಿಮಾ ನಿರ್ದೇಶಿಸೋ ನಿರ್ದೇಶಕ ಯಾರು? ನಟ ದರ್ಶನ್ ಮುಂದಿನ ಸಿನಿಮಾ ಯಾವುದು? ಈಗಾಗಲೇ ದರ್ಶನ್ ಡೆವಿಲ್ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದಾರೆ. ಕಳೆದ 6-7 ತಿಂಗಳಿಂದ ಡೆವಿಲ್ ಸಿನಿಮಾದ ಚಿತ್ರೀಕರಣ ಕಂಪ್ಲೀಟಾಗಿ ನಿಂತು ಹೋಗಿತ್ತು. ಅದಕ್ಕೆ ಕಾರಣ ಎಲ್ಲರಿಗೂ ಕೂಡ ಗೊತ್ತಿರುವಂತಹದ್ದೇ, ರೇಣುಕಾಸ್ವಾಮಿಯವರ ಹತ್ಯೆ ಪ್ರಕರಣ. ಆ ಒಂದು ಹತ್ಯೆ ಪ್ರಕರಣದಲ್ಲಿ ಅವರಿಗೆ ಈಗ ಹೈಕೋರ್ಟ್ ಜಾಮೀನನ್ನು ಮಂಜೂರು ಮಾಡಿರುವಂತಹದ್ದು. ಜೊತೆಗೆ ಸದ್ಯಕ್ಕೆ ದರ್ಶನ್ ಕೂಡ ಏನು ಕಾಲು ನೋವಿನಿಂದ ಬೆನ್ನು ನೋವಿನಿಂದ ಸಾಕಷ್ಟು ಬಳಲ್ತಾ ಇದ್ದರು. ಈಗ ಅವರು ಟ್ರೀಟ್ಮೆಂಟನ್ನು ತೆಗೆದುಕೊಂಡು ಮತ್ತೆ ಡೆವಿಲ್ ಸಿನಿಮಾ ಆ ಒಂದು ಸಿನಿಮಾದ ಚಿತ್ರೀಕರಣಕ್ಕೆ ಪಾಲ್ಗೊಳ್ಳುವಂತಹ ಒಂದು ನಿರೀಕ್ಷೆ ಕೂಡ ಇದೆ. ಇದರ ನಡುವೆ ದರ್ಶನ್ ಅವರ ಮುಂದಿನ ಸಿನಿಮಾ ಯಾವುದು ಅಂದರೆ, ಡೆವಿಲ್ ಸಿನಿಮಾ ಆದ ಮೇಲೆ ಯಾರ ಸಿನಿಮಾದಲ್ಲಿ ಯಾರ ಡೈರೆಕ್ಷನ್ನಲ್ಲಿ ಸಿನಿಮಾ ಮಾಡ್ತಾರೆ ದರ್ಶನ್ನು? ಸೊ ಇದು ದರ್ಶನ್ ಅವರ ಅಭಿಮಾನಿಗಳಲ್ಲಿ ಇರುವಂತಹ ಒಂದು ಕ್ಯೂರಿಯಾಸಿಟಿ. ಆ ಒಂದು ಕ್ಯೂರಿಯಾಸಿಟಿಯನ್ನು ನಾವು ನಿಮಗೆ ಈಗ ರಿವೀಲ್ ಮಾಡುವಂತಹ ಒಂದು ಸಮಯ ಬಂದಿದೆ. ದರ್ಶನ್ ಎರಡನೇ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ದರ್ಶನ್ ಚಿತ್ರಕ್ಕೆ ತೆಲುಗು ನಿರ್ದೇಶಕ. ಹಾಗಾದರೆ ಯಾರು ಆ ಸ್ಟಾರ್ ನಿರ್ದೇಶಕ? ಆ ನಿರ್ದೇಶಕ ಬೇರೆ ಯಾರೂ ಅಲ್ಲ, ತೆಲುಗಿನ ಶ್ರೀಕಾಂತ್ ಅಡಾಲ್. ತೆಲುಗಿನಲ್ಲಿ ಸೂಪರ್ ಹಿಟ್ ಮೂವಿ ಕೊಟ್ಟಂತಹ ನಿರ್ದೇಶಕ. ಕೊತ್ತ ಬಂಗಾರು ಲೋಕಂ ಚಿತ್ರದ ಮೂಲಕ ಎಂಟ್ರಿ ಆಗಿದ್ದಂತಹ ನಿರ್ದೇಶಕರು. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ನಿರ್ದೇಶಕರಿವರು. ಶ್ರೀ ವೆಂಕಟೇಶ್ವರ ಸಿನಿ ಬ್ಯಾನರ್ನಲ್ಲಿ ಡಿ ಬಾಸ್ ಅವರ ಮುಂದಿನ ಚಿತ್ರ. ದರ್ಶನ್ ಮತ್ತು ಶ್ರೀಕಾಂತ್ ಅವರ ಕಾಂಬಿನೇಷನ್ನಲ್ಲಿ ಸಿನಿಮಾ ಬರ್ತಾ ಇರುವಂತಹದ್ದು. ಎಲ್ಲರೂ ಕೂಡ ಒಂದು ಕ್ಯೂರಿಯಾಸಿಟಿ ಇತ್ತು, ಯಾರ ಸಿನಿಮಾದಲ್ಲಿ ಯಾರ ಡೈರೆಕ್ಷನ್ನಲ್ಲಿ ನೆಕ್ಸ್ಟು ದರ್ಶನ್ ಸಿನಿಮಾ ಮಾಡ್ತಾರೆ ಅಂತೇಳಿ. ಕನ್ನಡದಲ್ಲಿ ಮಾಡ್ತಾರೋ ಅಥವಾ ತೆಲುಗಿನಲ್ಲಿ ಮಾಡ್ತಾರೋ ಆ ಥರದೊಂದು ಕ್ಯೂರಿಯಾಸಿಟಿ ಇತ್ತು. ಈಗ ಆ ಒಂದು ಕ್ಯೂರಿಯಾಸಿಟಿ ಈಗ ರಿವೀಲ್ ಆಗಿರುವಂತಹದ್ದು. ತೆಲುಗಿನ ಸ್ಟಾರ್ ನಿರ್ದೇಶಕ ಶ್ರೀಕಾಂತ್ ಅಡಾಲ್ ಅಂತೇಳಿ, ಇವರು ತೆಲುಗಿನಲ್ಲಿ ಸೂಪರ್ ಹಿಟ್ ಮೂವಿಗಳನ್ನು ಕೊಟ್ಟಂತಹ ನಿರ್ದೇಶಕರು. ಜೊತೆಗೆ ಕೊತ್ತ ಬಂಗಾರು ಲೋಕಂ ಅಂತೇಳಿ ಈ ಒಂದು ಸಿನಿಮಾವನ್ನು ನಿರ್ದೇಶನ ಮಾಡಿದಂತಹ ನಿರ್ದೇಶಕ. ಈ ನಿರ್ದೇಶಕನ ಜೊತೆ ದರ್ಶನ್ ಅವರು ಈಗ ಕೆಲಸ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಡೆವಿಲ್ ಸಿನಿಮಾ ಆದ ನಂತರ ಕೊತ್ತ ಬಂಗಾರು ಲೋಕಂ ಸಿನಿಮಾದ ನಿರ್ದೇಶಕರ ಜೊತೆ ದರ್ಶನ್ ಅವರು ಈಗ ಸಿನಿಮಾ ಮಾಡ್ತಿದ್ದಾರೆ. ಈ ಒಂದು ಸಿನಿಮಾ ವೆಂಕಟೇಶ್ವರ್ ಸಿನಿ ಬ್ಯಾನರ್ನಲ್ಲಿ ಮೂಡಿ ಬರ್ತಿರುವಂಥದ್ದು. ಅಂದರೆ ಯಾರು ಪ್ರೊಡ್ಯೂಸ್ ಮಾಡ್ತಾರೆ, ಯಾವ ಬ್ಯಾನರ್ನಲ್ಲಿ ಸಿನಿಮಾ ಮಾಡ್ತಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಇತ್ತು. ಶ್ರೀ ವೆಂಕಟೇಶ್ವರ ಸಿನಿ ಬ್ಯಾನರ್ ಅಂತೇಳಿ ಆ ಒಂದು ಬ್ಯಾನರ್ ಅಡಿಯಲ್ಲಿ ದರ್ಶನ್ ಅವರೀಗ ಕೆಲಸ ಮಾಡಲಿಕ್ಕೆ ರೆಡಿಯಾಗಿರುವಂಥದ್ದು. ದರ್ಶನ್ ಮತ್ತು ಶ್ರೀಕಾಂತ್, ನಿರ್ದೇಶಕ ಶ್ರೀಕಾಂತ್ ಅಡಾಲ್ ಇವರಿಬ್ಬರು ಕೂಡ ಒಂದಾಗಿ ಮತ್ತೊಂದು ಸೂಪರ್ ಹಿಟ್ ಸಿನಿಮಾವನ್ನು ಕೊಡಲಿಕ್ಕೆ ಈಗ ದರ್ಶನ್ ಅವರು ನಿಂತಿರುವಂಥದ್ದು.